10ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು ಚಾಪ್ಟರ್ 2 ಪಾಲಿನಾಮಿಯಲ್. ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ 2.2 ಇದರಲ್ಲಿ ಬರುವಂಥ ಕ್ವಶನ್ ನಂಬರ್ 1 ಸಬ್ ಕ್ವಶನ್ 4 ಸಾಲ್ವ್ ಮಾಡುವ. 4u² ಪ್ಲಸ್ 8u ಈ ಬಹುಪದೋಕ್ತಿಯ ಶೂನ್ಯತೆ ಅಥವಾ ಝೀರೋಸ್ ಆಫ್ ಪಾಲಿನಾಮಿಯಲನ್ನು ಕಂಡುಹಿಡಿಬೇಕು. ಆಮೇಲೆ ಇದನ್ನು ವೆರಿಫೈ ಮಾಡಬೇಕು ಅಥವಾ ತಾಳೆ ನೋಡಬೇಕು. ಸೊ ನಮಗಿಲ್ಲಿ ಕೊಟ್ಟಿರುವಂಥ ಬಹುಪದೋಕ್ತಿ 4u² ಪ್ಲಸ್ 8u ಅಂತ ಇದೆ. ಸೊ ಇದನ್ನು ನಾವು ನಮ್ಮ ವರ್ಗ ಬಹುಪದೋಕ್ತಿ ಏನಿದೆ ಅಥವಾ ಕ್ವಾಡ್ರಾಟಿಕ್ ಬಹುಪದೋಕ್ತಿ ಏನಿದೆ ax² ಪ್ಲಸ್ bx ಪ್ಲಸ್ c ಜೊತೆ ಕಂಪೇರ್ ಮಾಡಿದಾಗ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಸಿಯ ಬೆಲೆ ಇಲ್ಲ, ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಕೊಟ್ಟಿಲ್ಲ. ಅಂದರೆ ಕಾನ್ಸ್ಟೆಂಟ್ ಟರ್ಮ್ ಸಿ ಇಲ್ಲಿ 0 ಆಗಿದೆ. ಕೇವಲ ax² ಪ್ಲಸ್ bx ಇಷ್ಟನ್ನು ಮಾತ್ರ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ನೇರವಾಗಿ ಸಾಲ್ವ್ ಮಾಡ್ಬೋದು. ಇದರ ಅಪವರ್ತನಗಳನ್ನು ಕಂಡುಹಿಡಿಯುವ ಅಗತ್ಯ ಇಲ್ಲ. ಇಲ್ಲಿ ಈ ಎರಡು ಪದಗಳು ಏನಿದೆ ಇದರಲ್ಲಿರುವಂಥ ಸಾಮಾನ್ಯ ಪದಗಳನ್ನು ಹೊರಗಡೆ ತೆಗೆಯುವ. ಸೊ ಇದರಲ್ಲಿರುವಂಥ ಸಾಮಾನ್ಯ ಪದ ಯಾವುದು? 4 ಮತ್ತು u. 4u ಅನ್ನು ಹೊರಗಡೆ ತೆಗೆದಾಗ ಇಲ್ಲಿ ಉಳಿತಾ ಇದೆ u, ಹಾಗೆ 4 2s are 8. ಸೊ ಇಲ್ಲಿ ಉಳಿತಾ ಇದೆ 2. ಸೊ ನಮಗೀಗ 4u² ಪ್ಲಸ್ 8u ಇದು ಯಾವುದಕ್ಕೆ ಸಮ ಅಂತ ಸಿಕ್ಕಿದೆ? 4u ಇಂಟು u ಪ್ಲಸ್ 2ಗೆ ಸಮ ಅಂತ ಸಿಕ್ಕಿದೆ. ನಾವೀಗ ಇದರ ಶೂನ್ಯತೆಯನ್ನು ಕಂಡುಹಿಡಿಬೇಕು. ಶೂನ್ಯತೆ ಅಂದರೆ ಈ 4u² ಪ್ಲಸ್ 8u ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ಉತ್ತರ 0 ಬರಬೇಕು. ಅಂದರೆ ಇಲ್ಲಿರುವಂಥ ಎರಡು ಪದಗಳು ಏನಿದೆ ಇದರಲ್ಲಿರುವಂಥ ಯಾವುದಾದ್ರೂ ಒಂದು ಪದ 0 ಆಗಿರಬೇಕು. 4u 0 ಆಗಿರಬೇಕು ಅಥವಾ u ಪ್ಲಸ್ 2 0 ಆಗಿರಬೇಕು. ಸೊ ಹಾಗಾಗಿ ಇದನ್ನು ಬರೀತಾ ಇದ್ದೇನೆ. 4u = 0 ಆದಾಗ ನಮಗೆ ಬರುವಂಥ ಉತ್ತರವು 0 ಆಗಿರ್ತದೆ. ಅಥವಾ ಆರ್ u ಪ್ಲಸ್ 2 ಏನಿದೆ ಇದು 0 ಆಗಿರಬೇಕು. ಸೊ ಈಗ 4u 0 ಆದರೆ u = 0 ಡಿವೈಡೆಡ್ ಬೈ 4 ಅಂತ ಹೇಳಿದರೆ u = 0 ಎನ್ನುವಂಥ ಉತ್ತರ ಸಿಗ್ತದೆ. ಅದೇ ರೀತಿ ಇಲ್ಲಿ u ಪ್ಲಸ್ 2 0, 2ಅನ್ನು ಈ ಬದಿಗೆ ತಂದಾಗ -2. ಸೊ 0 ಮತ್ತು -2 ಈ ಎರಡು ಬೆಲೆಗಳು ಈ ಬಹುಪದೋಕ್ತಿಯ ಶೂನ್ಯತೆಗಳು ಅಥವಾ ಝೀರೋಸ್ ಆಗಿದೆ. ಅಂದರೆ ಈ ಎರಡು ಬೆಲೆಗಳನ್ನು ಇಲ್ಲಿ ಯುನ ಜಾಗದಲ್ಲಿ ಹಾಕಿದಾಗ ನಮಗೆ ಸಿಗುವಂಥ ಉತ್ತರವು 0 ಆಗಿರ್ತದೆ. ಆದ್ದರಿಂದ ನಾವಿಲ್ಲಿ ಬರೀಬೋದು 4u² ಪ್ಲಸ್ 8u ಬಹುಪದೋಕ್ತಿಯ ಶೂನ್ಯತೆಗಳು. ಝೀರೋಸ್ ಆಫ್ ಪಾಲಿನಾಮಿಯಲ್ ಆರ್ 0 ಆ್ಯಂಡ್ -2 ಅಥವಾ 0 ಮತ್ತು -2. ನಂತರ ನಾವಿಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ತಾಳೆ ನೋಡಬೇಕು, ಅಂದರೆ ವೆರಿಫೈ ಮಾಡಬೇಕು ನಮಗೆ ಬಂದಂಥ ಉತ್ತರ ಸರಿ ಇದೆಯಾ ಅಂತೇಳಿ. ಸೊ ಇದನ್ನು ಯಾವ ರೀತಿಯಲ್ಲಿ ವೆರಿಫೈ ಮಾಡ್ಬೋದು? ನಾವಿಲ್ಲಿ ಶೂನ್ಯತೆಗಳ ಮೊತ್ತ ಅಥವಾ ಸಮ್ ಆಫ್ ಝೀರೋಸ್ ಫಾರ್ಮುಲಾ ಏನಿದೆ ಆಲ್ಫಾ ಪ್ಲಸ್ ಬೀಟಾ, ಈ ಫಾರ್ಮುಲಾವನ್ನು ಉಪಯೋಗಿಸಬೇಕು. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂದರೆ ನಮಗೆ ಸಿಕ್ಕಂತಹ ಝೀರೋಸ್ ಆಫ್ ಪಾಲಿನಾಮಿಯಲ್. ಒಂದನ್ನು ನಾವು ಆಲ್ಫಾ ಅಂತ ತೆಗೆದುಕೊಳ್ಬೋದು, ಇನ್ನೊಂದನ್ನು ಬೀಟಾ ಅಂತ ತೆಗೆದುಕೊಳ್ಬೋದು. ಸೊ 0 ಪ್ಲಸ್ -2. ಸೊ 0 ಪ್ಲಸ್ -2 ಅಂತ ಹೇಳಿದರೆ ನಮಗಿಲ್ಲಿ ಉತ್ತರ -2 ಅಂತ ಸಿಗ್ತದೆ. ನೆಕ್ಸ್ಟ್ ನಾವು ಇಲ್ಲಿರುವಂಥ ಇನ್ನೊಂದು ಫಾರ್ಮುಲಾ ಏನಿದೆ ಅದರ ಜೊತೆ ಇದನ್ನು ಕಂಪೇರ್ ಮಾಡಿ ನೋಡಬೇಕು. ಕಂಪೇರ್ ಮಾಡಿದಾಗ ನಮಗೆ ಸಿಗುವಂಥ ಉತ್ತರವು ಒಂದೇ ರೀತಿ ಬರ್ತಾ ಇದೆಯಾ ಅಂತ ನೋಡಬೇಕು. ಅಂದರೆ ಇಲ್ಲಿ ax² ಪ್ಲಸ್ bx ಪ್ಲಸ್ c ಈ ವರ್ಗ ಬಹುಪದೋಕ್ತಿಯ ಜನರಲ್ ಫಾರ್ಮ್ ಏನಿದೆ ಇದರ ಜೊತೆ 4u² ಪ್ಲಸ್ 8u ಇದನ್ನು ಕಂಪೇರ್ ಮಾಡಿ a, b ಮತ್ತು c ಯ ಬೆಲೆಯನ್ನು ಮೊದಲಿಗೆ ಕಂಡುಹಿಡಿಯಿರಿ. ಸೊ a ಯ ಬೆಲೆ ಏನು ಹೇಳ್ಬೋದು ನಾವು? a = 4 ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ x ಚರಾಕ್ಷರ, ಇಲ್ಲಿ u ಚರಾಕ್ಷರ ಇದೆ. ನೆಕ್ಸ್ಟ್ b ಯ ಬೆಲೆ ಏನಾಗಿದೆ? b ಯ ಬೆಲೆ 8 ಅಂತ ಹೇಳ್ಬೋದು. ಹಾಗೆ c ಯ ಬೆಲೆ 0. ನೆಕ್ಸ್ಟ್ ಇದನ್ನು ಉಪಯೋಗಿಸಿ ನಾವಿಲ್ಲಿ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಬೋದು. ಫಾರ್ಮುಲಾ ಏನು ಹೇಳ್ತದೆ? -b/a ಅಂತ ಹೇಳ್ತದೆ. ಸೊ ಇಲ್ಲಿ -b/a
ಬಿ ಎಷ್ಟು 8 ಆಗಿದೆ. ಸೊ -8 ಡಿವೈಡೆಡ್ ಬೈ ಎ ಅಂತ ಹೇಳಿದರೆ 4 1s are 4 2s are. ಸೊ ಇದು ಕೂಡ -2 ಎನ್ನುವಂಥ ಉತ್ತರವನ್ನು ಕೊಡ್ತದೆ. ಸೊ ನೀವಿಲ್ಲಿ ನೋಡ್ಬೋದು ಎರಡೂ ಉತ್ತರಗಳು ಒಂದೇ ರೀತಿಯಾಗಿದೆ. ಹಾಗಾಗಿ ಇದನ್ನು ನಾವು ವೆರಿಫೈ ಮಾಡಿದ್ದೇವೆ, ಅಂದರೆ ನಮಗೆ ಸಿಕ್ಕಂಥ ಶೂನ್ಯತೆಗಳು ಕರೆಕ್ಟ್ ಆಗಿದೆ ಅಂತ ಅರ್ಥ. ನಂತರ ಶೂನ್ಯತೆಗಳ ಗುಣಲಬ್ಧ ಅಂದರೆ ಆಲ್ಫಾ ಇಂಟು ಬೀಟಾ. ಸೊ ಇದು ಎಷ್ಟಾಗ್ತದೆ? ಆಲ್ಫಾ ಅಂದರೆ 0 ಇಂಟು -2. 0 ಇಂಟು -2 ಅಂತ ಹೇಳಿದರೆ ಇದು 0ಯನ್ನು ಕೊಡ್ತದೆ. ಹಾಗೆ ಇದಕ್ಕೆ ಹೊಂದಿಕೊಂಡಿರುವಂಥ ಫಾರ್ಮುಲಾ ಏನು? C/A. ಸೊ ಸಿಯ ಬೆಲೆ ಎಷ್ಟಿಲ್ಲಿ? 0 ಆಗಿದೆ. ಸಿ ಇಲ್ಲಿ ಇಲ್ಲ, ಸಿ 0 ಆಗಿದೆ. ಹಾಗೆ ಎಯ ಬೆಲೆ 4 ಆಗಿದೆ. ಸೊ 0 ಡಿವೈಡೆಡ್ ಬೈ 4 ಅಂತ ಹೇಳಿದರೆ ಇದು 0ಯನ್ನು ಕೊಡ್ತದೆ. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು ಎರಡೂ ರೀತಿ ನಮಗೆ ಸಿಕ್ಕಂಥ ಎರಡೂ ಉತ್ತರಗಳು ಒಂದೇ ರೀತಿಯಾಗಿದೆ. ಸೊ ಈ ರೀತಿಯಲ್ಲಿ ನೀವು ವೆರಿಫಿಕೇಷನ್ ಅಥವಾ ತಾಳೆ ನೋಡ್ಬೋದು. ಕ್ವಶನ್ ನಂಬರ್ 5 ಕ್ವಶನ್ ನಂಬರ್ 1 ಸಬ್ ಕ್ವಶನ್ 5 t² -15 ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಈ ಬಹುಪದೋಕ್ತಿಯನ್ನು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಥವಾ ವರ್ಗ ಬಹುಪದೋಕ್ತಿಯ ಜೊತೆ ಕಂಪೇರ್ ಮಾಡಿ ನೋಡಿ. ಇಲ್ಲಿ t² -15 ಅಂತ ಇದೆ, ಅಂದರೆ ಇಲ್ಲಿರುವಂಥ a² ಈ ಬೆಲೆಯನ್ನು ಕೊಟ್ಟಿದ್ದಾರೆ, bx ಬೆಲೆಯನ್ನು ಕೊಟ್ಟಿಲ್ಲ. ಇಲ್ಲಿ xನ ಸಹಗುಣಕ ಇಲ್ಲ. ಸಿಯ ಬೆಲೆ -15 ಆಗಿದೆ, ಅಂದರೆ ನಮಗೆ ಕೊಟ್ಟಿರುವಂಥ ಬಹುಪದೋಕ್ತಿಯಲ್ಲಿ ಈ ಪರ್ಟಿಕ್ಯುಲರ್ ಬೆಲೆ ಏನಿದೆ ಇದು ಮಿಸ್ ಆಗಿದೆ. ಜಸ್ಟ್ t² -15 ಅಂತ ಕೊಟ್ಟಿದ್ದಾರೆ. ಸೊ ಇದರ ಶೂನ್ಯತೆಯನ್ನು ಕಂಡುಹಿಡಿಬೇಕು. ಮೊದಲಿಗೆ ಇದನ್ನು ಸಾಲ್ವ್ ಮಾಡುವ. ಸೊ t² -15 ಅಂತ ಇದೆ. ಇದನ್ನು ನಾವು ಹೇಗೆ ಸಾಲ್ವ್ ಮಾಡ್ಬೋದು? ಇದರಲ್ಲಿ ಯಾವುದೇ ಸಾಮಾನ್ಯ ಅಥವಾ ಕಾಮನ್ ಟರ್ಮ್ಸ್ ಇಲ್ಲ. ಸೊ ಇದನ್ನು ಸಾಲ್ವ್ ಮಾಡಲಿಕ್ಕೋಸ್ಕರ ನಾವಿಲ್ಲಿ ಫಾರ್ಮುಲಾವನ್ನು ಉಪಯೋಗಿಸಬೇಕಾಗ್ತದೆ. a² - b² ಇಸ್ ಈಕ್ವಲ್ ಟು a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಈ ಫಾರ್ಮುಲಾವನ್ನು ಉಪಯೋಗಿಸಬೇಕು. ಅಂದರೆ ಇಲ್ಲಿ ಎಯ ಜಾಗದಲ್ಲಿ t², ಎಯ ಜಾಗದಲ್ಲಿ t ಇದೆ. ಸೊ a² ಅಂತ ಹೇಳಿದರೆ t². ನೆಕ್ಸ್ಟ್ ಇಲ್ಲಿ 15 ಇದೆ. ಸೊ ಇಲ್ಲಿ ನಾವು ಏನು ಬರೀಬೋದು ಅಂದರೆ √15 ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಸೊ ಬಿ ಅಂತ ಹೇಳಿದರೆ ಇಲ್ಲಿ √15. ಯಾಕೆಂದರೆ ಇಲ್ಲಿ √15 ಹೋಲ್ ಸ್ಕ್ವೇರ್ ಮಾಡಿದಾಗ ಈ 15 ಮತ್ತು 2 ಕ್ಯಾನ್ಸಲ್ ಆಗ್ತದೆ. ಈಗ √15 ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ ಅದನ್ನು ಹೇಗೆ ಬರೀಬೋದು? √ ಅಂತ ಹೇಳಿದರೆ ಘಾತ ಅರ್ಧ. ಹಾಗೆ ಪುನಃ ಇಲ್ಲಿ ಸ್ಕ್ವೇರ್ ಇದೆ, ಅಂದರೆ e2 ಮತ್ತು e2 ಕ್ಯಾನ್ಸಲ್ ಆಗಿ ಇಲ್ಲಿ ನಮಗೆ 15 ಎನ್ನುವಂಥ ಉತ್ತರ ಸಿಗ್ತದೆ. ಹಾಗಾಗಿ ಇಲ್ಲಿ 15 ಇದೆ. ಸೊ ಇಲ್ಲಿ 15 ಬರಬೇಕಾದ್ರೆ ನಾವು ಇಲ್ಲಿ √15 ಅಂತ ತೆಗೆದುಕೊಳ್ಬೇಕು. ಸೊ ಇಲ್ಲಿ a t ಆಗಿದೆ, ಹಾಗೆ b √15 ಆಗಿದೆ. ಈ ಫಾರ್ಮುಲಾವನ್ನು ಈ ಬೆಲೆಗೆ ಹಾಕಿದಾಗ ಇದು a ಅಂದರೆ t, ಹಾಗೆ b ಇಲ್ಲಿ √15. ಸೊ a ಪ್ಲಸ್ b ಅಂತ ಹೇಳಿದರೆ t ಪ್ಲಸ್ √15 ಇಂಟು a ಮೈನಸ್ ಬಿ ಅಂತ ಹೇಳಿದರೆ t ಮೈನಸ್ √15. ಸೊ ಈ ಫಾರ್ಮುಲಾವನ್ನು ಉಪಯೋಗಿಸಿ ನಾವು ಈ ಇಕ್ವೇಷನನ್ನು ಬಿಡಿಸಿ ಬರೀಬೋದು. ಸೊ t ಪ್ಲಸ್ √15 ಇಂಟು t ಮೈನಸ್ √15. ನಂತರ ಈಗ ನಾವು ಇದರ ಬೆಲೆಗಳನ್ನು ಕಂಡುಹಿಡಿಬೇಕು. ಸೊ ಈಗ ಈ ಬಹುಪದೋಕ್ತಿ ಇದಕ್ಕೆ ಸಮವಾಗಿದೆ ಅಂತ ಹೇಳಿದರೆ ಇದರ ಶೂನ್ಯತೆಯನ್ನು ಕಂಡುಹಿಡಿಬೇಕಾದ್ರೆ ಇದು ಬೆಲೆ 0 ಆಗಿರಬೇಕು ಅಥವಾ ಇದು ಬೆಲೆ 0 ಆಗಿರಬೇಕು. ಅಂದರೆ t ಪ್ಲಸ್ √15 0 ಆಗಿರಬೇಕು, ಆರ್ t ಮೈನಸ್ √15 0 ಆಗಿರಬೇಕು. ಸೊ t ಪ್ಲಸ್ √15 0 ಆದರೆ ನಮಗಿಲ್ಲಿ ಉತ್ತರ t ಇಸ್ ಈಕ್ವಲ್ ಟು, ಇದನ್ನು ಬಲಬದಿಗೆ ತೆಗೆದುಕೊಂಡು ಹೋದಾಗ t ಇಸ್ ಈಕ್ವಲ್ ಟು ಮೈನಸ್ √15 ಎನ್ನುವಂಥ ಉತ್ತರ ಸಿಗ್ತದೆ. ಹಾಗೆ ಇಲ್ಲಿ t ಮೈನಸ್ √15 ಅಂತ ಇದೆ, ಇದನ್ನು ಬಲಬದಿಗೆ ತೆಗೆದುಕೊಂಡು ಹೋದಾಗ ಪ್ಲಸ್ ಆಗ್ತದೆ. ಸೊ t ಇಸ್ ಈಕ್ವಲ್ ಟು √15 ಎನ್ನುವಂಥ ಉತ್ತರ ಸಿಗ್ತದೆ. ಸೊ ನಮಗಿಲ್ಲಿ ಎರಡು ಶೂನ್ಯತೆಗಳು ಸಿಕ್ಕಿದೆ ಅಥವಾ ಝೀರೋಸ್ ಆಫ್ ಪೊಲಿನಾಮಿಯಲ್ ಸಿಕ್ಕಿದೆ. ಯಾವುದೆಲ್ಲ? -√15 ಮತ್ತು √15. ಸೊ ನಾವಿಲ್ಲಿ ಬರೀಬೋದು t² -15 ಬಹುಪದೋಕ್ತಿಯ ಶೂನ್ಯತೆಗಳು ಅಥವಾ ಝೀರೋಸ್ ಆಫ್ ಪಾಲಿನಾಮಿಯಲ್ ಯಾವುದೆಲ್ಲ? √15
ಆ್ಯಂಡ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 15. ಸೊ ಮೈನಸ್ ಸ್ಕ್ವೇರ್ ರೂಟ್ ಆಫ್ 15 ಮತ್ತು ಸ್ಕ್ವೇರ್ ರೂಟ್ ಆಫ್ 15. ನಂತರ ನಾವಿಲ್ಲಿ ಏನು ಮಾಡಬೇಕು, ಇದನ್ನು ವೆರಿಫೈ ಮಾಡಬೇಕು ಅಥವಾ ತಾಳೆ ನೋಡಬೇಕು. ಸೊ ತಾಳೆ ನೋಡಬೇಕಾದ್ರೆ ನಾವಿಲ್ಲಿ ವರ್ಗ ಬಹುಪದೋಕ್ತಿಯ ಜನರಲ್ ಫಾರ್ಮನ್ನು ಬರೀಬೇಕು. ax² + bx + c. ಇದನ್ನು ನಮಗೆ ಕೊಟ್ಟಿರುವಂತಹ ಬಹುಪದೋಕ್ತಿಯ ಜೊತೆ ಕಂಪೇರ್ ಮಾಡಬೇಕು. ಸೊ ಇಲ್ಲಿ ನಮಗೆ ax² ಇದೆ, ಇಲ್ಲಿ t² ಇದೆ, ಅಂದರೆ ಎಯ ಜಾಗದಲ್ಲಿ ನಾವು 1 ಅಂತ ತೆಗೆದುಕೊಳ್ಬೋದು. ನೆಕ್ಸ್ಟ್ bxನ್ನು ಕೊಟ್ಟಿಲ್ಲ, ಹಾಗಾಗಿ bಯ ಬೆಲೆ 0 ಆಗ್ತದೆ. ನೆಕ್ಸ್ಟ್ cಯನ್ನು ಕೊಟ್ಟಿದ್ದಾರೆ -15. ಸೊ ಇಲ್ಲಿ a = 1 ಆಗಿದೆ, b = 0 ಆಗಿದೆ, ಹಾಗೆ c = -15 ಆಗಿದೆ. ಈಗ ನಾವು ಈ ಬೆಲೆಯನ್ನು ತೆಗೆದುಕೊಂಡು ಇದನ್ನು ವೆರಿಫೈ ಮಾಡುವ. ಸೊ ಮೊದಲಿಗೆ ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ. ಸೊ ಆಲ್ಫಾ ನಮಗೆ ಸಿಕ್ಕಿರುವಂಥ ಎರಡು ಶೂನ್ಯತೆಗಳು ಯಾವುದೆಲ್ಲ, -√15 ಮತ್ತು √15. ಸೊ ಒಂದನ್ನು ಆಲ್ಫಾ, ಇನ್ನೊಂದನ್ನು ಬೀಟಾ ಅಂತ ತೆಗೆದುಕೊಳ್ಳುವ. ಸೊ ಆಲ್ಫಾ ಅಂದರೆ -√15 ಪ್ಲಸ್ √15. ಸೊ ಇಲ್ಲಿ ಮೈನಸ್ ಮಾಡಿದಾಗ ಎರಡೂ ಕೂಡ ಕ್ಯಾನ್ಸಲ್ ಆಗಿ ನಮಗೆ 0 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ನಾವು ಇದನ್ನು ಇನ್ನೊಂದು ಫಾರ್ಮುಲಾದ ಜೊತೆ ಕಂಪೇರ್ ಮಾಡಿ ನೋಡಬೇಕು. -b/a. ಬಿಯ ಬೆಲೆ ಎಷ್ಟಿದೆ ಇಲ್ಲಿ, 0 ಇದೆ, ಅಂದರೆ -0 / 1. -0 / 1 ಅಂತ ಹೇಳಿದರೆ ಇದು 0ವನ್ನು ಕೊಡ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು ಎರಡೂ ಬೆಲೆಗಳು ಒಂದೇ ರೀತಿಯಾಗಿದೆ, ಅಂದರೆ ನಾವಿಲ್ಲಿ ವೆರಿಫೈ ಮಾಡಿದ್ದೇವೆ. ನಂತರ ನಾವು ಶೂನ್ಯತೆಗಳ ಗುಣಲಬ್ಧವನ್ನು ವೆರಿಫೈ ಮಾಡಬೇಕು. ಸೊ ಗುಣಲಬ್ಧ ಅಥವಾ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಹೇಳಿದರೆ ಆಲ್ಫಾ ಇಂಟು ಬೀಟಾ. ಆಲ್ಫಾ ಇಲ್ಲಿ -15, ಸೊ -15 ಇಂಟು 15 ಇದೆರಡನ್ನು ಗುಣಿಸಬೇಕು. ಸೊ ಇದೆರಡನ್ನು ಗುಣಿಸಿದಾಗ ಏನಾಗ್ತದೆ, ನೀವಿಲ್ಲಿ ನೋಡ್ಬೋದು ಮೈನಸ್ ಇದೆ. ಸೊ -15 ಇಂಟು -15 ಅಂತ ಹೇಳಿದರೆ √15 ಹೋಲ್ ಸ್ಕ್ವೇರ್. ಸೊ √15 ಅಂದರೆ ಸ್ಕ್ವೇರ್ ರೂಟ್ ಮತ್ತು 2 ಕ್ಯಾನ್ಸಲ್ ಆಗಿ ನಮಗೆ ಇಲ್ಲಿ ಕೇವಲ -15 ಎನ್ನುವಂಥ ಉತ್ತರ ಸಿಗ್ತದೆ. ಇಲ್ಲಿ ನಾನು ಮೊದಲೇ ಹೇಳಿದ್ದೆ, ಈಗ √15 ಅಂತ ಇದ್ದರೆ ಅದನ್ನು ಹೇಗೆ ಬರೀಬೋದು, ಸ್ಕ್ವೇರ್ ರೂಟ್ ಅಂತ ಹೇಳಿದರೆ ಘಾತ ಅರ್ಧ ಅಂತ ಬರೀಬೋದು. ಹಾಗಾಗಿ ಈ 2 ಮತ್ತು ಇದು ಕ್ಯಾನ್ಸಲ್ ಆಗ್ತದೆ. ಸೊ ನಾವಿಲ್ಲಿ ನೋಡ್ಬೋದು ನಮಗೆ -15 ಅಂತ ಸಿಕ್ಕಿದೆ. ನೆಕ್ಸ್ಟ್ ನಾವು ಇದನ್ನು ಇಕ್ವೇಷನ್ ಜೊತೆ ಕಂಪೇರ್ ಮಾಡಿ ಅಥವಾ ತಾಳೆ ನೋಡಬೇಕು. ಸೊ c/a ಅಂತ ಫಾರ್ಮುಲಾ ಇದೆ. ಸೊ ಸಿಯ ಬೆಲೆ ಎಷ್ಟು, ನೀವಿಲ್ಲಿ ನೋಡ್ಬೋದು ಸಿಯ ಬೆಲೆ ಇಲ್ಲಿ -15, ಹಾಗೆ ಎಯ ಬೆಲೆ 1 ಆಗಿದೆ. ಸೊ -15 / 1 ಅಂತ ಹೇಳಿದರೆ ಇದು ಕೂಡ ನಮಗೆ -15 ಎನ್ನುವಂಥ ಉತ್ತರವನ್ನು ಕೊಡ್ತದೆ. ಸೊ ಈ ಎರಡೂ ಬೆಲೆಗಳು ಸಮವಾಗಿದೆ, ಹಾಗಾಗಿ ನಾವಿದನ್ನು ಇಲ್ಲಿ ವೆರಿಫೈ ಮಾಡಿದ್ದೇವೆ.